ಹಲೋ ಸ್ನೇಹಿತರೆ, ನಿಮ್ಮ ಮುಖ ಕೂಡ ಈ ಥರ ಸಮಸ್ಯೆ ಇದ್ದರೆ ಖಂಡಿತವಾಗಿ ಇದನ್ನು ಟ್ರೈ ಮಾಡಿದರೆ ಸಾಕು. ನಿಮ್ಮ ಮುಖ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ರಿಸಲ್ಟ್ ಕೂಡ. ಹಾಗೆ ನಿಮ್ಮ ಮುಖದ ಮೇಲೆ ಈ ಥರ ಕಪ್ಪಾಗಿರುವಂಥ ಮುಖ ಆಗಲಿ ಮತ್ತು ಪಿಗ್ಮೆಂಟೇಷನ್ ಆಗಲಿ, ನಿಮ್ಮ ಮುಖ ಬಿಸಿಲಿಗೆ ಹೋದ ಕಪ್ಪಾಗುವಂಥ ಸಮಸ್ಯೆ, ಎಲ್ಲ ಸಮಸ್ಯೆಗೆ ಬೆಸ್ಟ್ ಪರಿಹಾರ ಇರುವಂಥ ಬ್ಯೂಟಿಫುಲ್ ಟಿಪ್ಸು ತಡ ಮಾಡದೆ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹೋಗಿ ನೋಡ್ಕೊಂಡು ಬರೋಣ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರ ಮನೆಯಲ್ಲಿ ಇರುವಂಥದ್ದು ಏನು ನೋಡಿ ಸ್ನೇಹಿತರೆ, ಶಾಂಪು ಎಲ್ಲರೂ ಕೂಡ ಬಳಸ್ತೀರಾ. ಹಾಗಾದರೆ ನಿಮ್ಮ ಮನೆಯಲ್ಲಿ ಈ ಥರ ಶಾಂಪು ಇದ್ದರೆ ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಿದ ಮೇಲೆ ನೀವೇ ಶಾಕ್ ಆಗಿಬಿಡ್ತೀರ, ಅಷ್ಟು ಯೂಸ್ಫುಲ್ ಆಗುವಂಥದ್ದು. ಹಾಗಾದರೆ ಶಾಂಪೂವನ್ನು ತೊಗೊಂಡಿದ್ದೀನಿ ನೋಡಿ, ₹1 ಕೊಟ್ಟರೆ ಶಾಂಪು ಬರುತ್ತೆ. ನಾನು ಇವತ್ತು ತೊಗೊಂಡಿರೋಂಥ ಶಾಂಪು, ನಾನು ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ. ಆಮೇಲೆ ತೊಗೊಂಡಿರೋಂಥದ್ದು ನಾನು ಫೇರ್ ಆ್ಯಂಡ್ ಲವ್ಲಿ. ಇವೆರಡನ್ನೂ ಕೂಡ ಬಳಸ್ಕೊಂಡು ನಮ್ಮ ಸ್ಕಿನ್ನು ಹಾಲಿನ ರೀತಿ ಹೊಳಪು ಬರುವಂಥದ್ದು ಮಾಡ್ಕೋಬೋದು. ಅದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕಂತ ನೋಡ್ಕೊಂಡು ಹೋಗಿ. ನೀವು ಅರ್ಧದಷ್ಟು ವಿಡಿಯೋ ಸ್ಕಿಪ್ ಮಾಡಿ ಹೋದರೆ ನಿಮ್ಗೆ ಅರ್ಧದಷ್ಟು ಮಾತ್ರ ಅರ್ಥವಾಗುತ್ತೆ ಸ್ನೇಹಿತರೆ. ಹಾಗಾಗಿ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇವಾಗ ತೊಗೊಂಡಿರೋಂಥ ಕ್ಲಿನಿಕ್ ಪ್ಲಸ್ ಶಾಂಪು ಅರ್ಧ ಪ್ಯಾಕೆಟ್ ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಬಟ್ಲಲ್ಲಿ. ನಿಮ್ಮ ಸ್ಕಿನ್ ಮೇಲೆ ನೀವು ಟ್ರೈ ಮಾಡುವಾಗ ಯಾವ ರೀತಿಯಾಗಿ ಟ್ರೈ ಮಾಡಬೇಕಂತ ಪೂರ್ತಿಯಾಗಿ ಹೇಳಿಕೊಡ್ತೀನಿ. ಪರ್ಫೆಕ್ಟಾಗಿ ನೀವು ಕೂಡ ಕೇಳ್ಕೊಂಡು ಹೋಗಿ. ಯಾಕಂದರೆ ಅರ್ಧದಷ್ಟು ಏನಾದರೂ ವಿಡಿಯೋ ಬಿಟ್ಟು ಹೋದರೆ ನಿಮಗೆ ಅರ್ಧದಷ್ಟು ಮಾತ್ರ ಅರ್ಥವಾಗುತ್ತೆ. ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಳ್ಳಿ. ಇವಾಗ ನೋಡಿ, ಶಾಂಪು ಹಾಕ್ಕೊಂಡಿದ್ದೀನಿ ಬಟ್ಲಲ್ಲಿ. ಆಮೇಲೆ ಹಾಕ್ತಾ ಇರೋಂಥದ್ದು ಫೇರ್ ಆ್ಯಂಡ್ ಲವ್ಲಿ. ನಮ್ಮ ಫೇಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ನಮ್ಮ ಸ್ಕಿನ್ನು ಎಷ್ಟೇ ಟ್ಯಾನ್ ಆಗಲಿ, ಎಷ್ಟೇ ಕಪ್ಪಾಗಲಿ, ಬೇಗನೆ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಫೇಸ್ ಗ್ಲೋ ಕೊಡುತ್ತೆ. ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿದ್ಮೇಲೆ ನೀವು ಕೂಡ ಶಾಕ್ ಆಗಿಬಿಡ್ತೀರ. ದುಬಾರಿ ದುಡ್ಡು ಉಳಿತಾಯ ಆಗಿಬಿಡುತ್ತೆ ಸ್ನೇಹಿತರೆ. ಪಾರ್ಲರ್ ಹೋದರೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋ ಬದಲಾಗಿ ₹10 ಇದ್ದರೆ ಮನೇಲಿ ಈ ಥರವಾಗಿ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು. ಇವಾಗ ನೋಡಿ, ಫೇರ್ ಆ್ಯಂಡ್ ಲವ್ಲಿ ಮತ್ತು ಶಾಂಪು ಎರಡೂ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಕ್ರೀಮ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು. ತುಂಬಾ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡೂ ಕೂಡ ಚೆನ್ನಾಗಿ. ಯಾಕಂದರೆ ಫೇರ್ ಆ್ಯಂಡ್ ಲವ್ಲಿ ಬೇಗನೆ ಮಿಕ್ಸ್ ಆಗೋಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಫೇರ್ ಆ್ಯಂಡ್ ಲವ್ಲಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇನ್ನೂ ಕೂಡ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾಯಿದ್ದೀನಿ. ಇನ್ನೂ ಕೂಡ ಸ್ವಲ್ಪ ಶಾಂಪೂವನ್ನು ಬಳಸ್ತಾ ಇದ್ದೀನಿ. ನಮ್ಮ ಫೇಸಿಗೆ ಬೇಕಾದಷ್ಟು ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಫೇಸಿಗಾಗಲಿ, ಕಾಲುಗಳಾಗಲಿ, ಕೈಗಳಾಗಲಿ, ಮುಖ ಆಗಲಿ ಎಲ್ಲ ಕೂಡ ಟ್ಯಾನ್ ರಿಮೂವ್ ಮಾಡುವಂಥ ಫೇಸ್ ಪ್ಯಾಕು ಖಂಡಿತವಾಗಿ ಇವಾಗಿನ ಬೇಸಿಗೆ ಕಾಲದಲ್ಲಿ ಬೆಸ್ಟ್ ಅನ್ಬೋದು. ಯಾಕಂದರೆ ಬೇಸಿಗೆ ಕಾಲ ಬಂದಾಗ ನಮ್ಮ ಮುಖ ಬಿಸಿಲಿಗೆ ಹೋಗಿ ಬಂದಮೇಲೆ ತುಂಬಾ ಟ್ಯಾನ್ ಆಗಿಬಿಡುತ್ತೆ, ತುಂಬಾ ಕಪ್ಪಾಗ್ತಾ ಹೋಗುತ್ತೆ. ಯಾಕಂದರೆ ಇವಾಗಿನ ಬಿಸಿಲು ತುಂಬಾ ಇದೆ ಸ್ನೇಹಿತರೆ, ಟೆಂಪ್ರೇಚರ್ ತುಂಬಾ ಇರುವಂಥದ್ದು. ಹಾಗಾಗಿ ಈ ಥರ ಫೇಸ್ ಪ್ಯಾಕ್ಗಳನ್ನು ಟ್ರೈ ಮಾಡೋದ್ರಿಂದ ನಮ್ಮ ಫೇಸನ್ನು ಚೆನ್ನಾಗಿ ಗ್ಲೋನೆಸ್ ಇಟ್ಕೋಬೋದು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಕೊರಿಯನ್ ಅವರ ಸ್ಕಿನ್ನಿಗೆ ಯಾವಾಗಲೂ ಕೂಡ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇರೋದ್ರಿಂದ ಅವರ ಸ್ಕಿನ್ ಎಷ್ಟು ಬ್ರೈಟ್ ಇರುತ್ತೆ, ಎಷ್ಟು ವೈಟ್ ಇರುತ್ತಲ್ವ ಸ್ನೇಹಿತರೆ. ಹಾಗಾಗಿ ನಾವು ಕೂಡ ಇದರಲ್ಲಿ ಅಕ್ಕಿ ಹಿಟ್ಟು ಬಳಸೋದ್ರಿಂದ ನಮ್ಮ ಸ್ಕಿನ್ ಕೂಡ ವೈಟ್ನೆಸ್ ಬರುತ್ತೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಹಾಕ್ತಾ ಇರೋಂಥದ್ದು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತಾ ಇದ್ದೀನಿ. ಯಾಕಂದರೆ ಈಗ ಸ್ಕಿನ್ ತುಂಬಾ ಡ್ರೈನೆಸ್ ಇದೆ, ನಮ್ಮ ಸ್ಕಿನ್ ತುಂಬಾ ಬಿಸಿಲಿಗೆ ಹೋದ್ಮೇಲೆ ತುಂಬಾ ಡ್ರೈ ಆಗ್ತಾ ಇದೆ ಅಂತ ಅಂದಾಗ ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಬರುತ್ತೆ, ಹಾಗೆ ಚೆನ್ನಾಗಿ ಹೊಳಪು ಬರುತ್ತೆ. ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ. ಇವಾಗ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಕಡಿಮೆ ಅನಿಸಿತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಈ ಫೇಸ್ ಪ್ಯಾಕನ್ನು ಕಲಿಸೋವಾಗ ಸ್ವಲ್ಪ ಕೂಡ ನೀರಿನ ಅವಶ್ಯಕತೆ ಬೇಕಾಗಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಶಾಂಪೂ ಫೇರ್ ಆ್ಯಂಡ್ ಲವ್ಲಿ ಎಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕ್ರೀಮ್ ರೆಡಿ ಆಗುತ್ತೆ. ಇವಾಗ ನೋಡಿ, ಇದು ಪರ್ಫೆಕ್ಟಾಗಿ ಕ್ರೀಮ್ ರೆಡಿ ಆಯಿತು. ನಾನು ಇವಾಗ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೇ ಟ್ಯಾನ್ ಇರಲಿ, ಕೈಗಳಾಗಲಿ, ಕಾಲುಗಳಾಗಲಿ, ಮುಖ ಆಗಲಿ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ ಟ್ಯಾನು. ಇವಾಗ ನೋಡಿ, ನೀವು ಕೂಡ ಪರ್ಫೆಕ್ಟಾಗಿ ಈ ಥರ ಕೈ ಮೇಲೆ ಅಪ್ಲೈ ಮಾಡೋ ರೀತಿ ನಾನು ಅಪ್ಲೈ ಮಾಡ್ಕೋಬೇಕು. ಮುಖದ ಮೇಲೆ ಎಲ್ಲ ಕೂಡ ಫೇಸಿಗೆ 1-2 ನಿಮಿಷ ಮಸಾಜ್ ಮಾಡಿದ್ರೂ ಕೂಡ ಬೆಸ್ಟ್ ಅನ್ಬೋದು. ಚೆನ್ನಾಗಿ ಮುಖದ ಮೇಲೆ ಅಪ್ಲೈ ಮಾಡಿ 1-2 ನಿಮಿಷ ಮಸಾಜ್ ಕೊಡಿ, ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಅದರಲ್ಲಿ ಅಕ್ಕಿ ಹಿಟ್ಟು, ಕೊಬ್ಬರಿ ಎಣ್ಣೆ, ಫೇರ್ ಆ್ಯಂಡ್ ಲವ್ಲಿ ಮತ್ತು ಶಾಂಪೂವನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಇಷ್ಟೆಲ್ಲ ಟ್ಯಾನ್ ಇರುವಂಥದ್ದೆಲ್ಲ ಕೂಡ ರಿಮೂವ್ ಆಗುತ್ತೆ, ಗ್ಲೋನೆಸ್ ಬರುತ್ತೆ. ಇವಾಗ ಇದು ಕ್ರೀಮ್ ಯಾವ ರೀತಿ ಹೊಳಪು ಇರುವಂಥ ಕ್ರೀಮ್ ಅಲ್ವಾ, ಅದೇ ರೀತಿಯಾಗಿ ನಮ್ಮ ಮುಖ ಕೂಡ ಚೆನ್ನಾಗಿ ಹೊಳಪು ಬರುತ್ತೆ. ಇವಾಗ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ನೋಡಿ. 1-2-3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸಾಕು. ಇದು ಮಸಾಜ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ಉಗುರು ಬೆಚ್ಚಗೆ ನೀರಿಂದ ಕೂಡ ವಾಶ್ ಮಾಡ್ಕೋಬೋದು, ನಾರ್ಮಲ್ ವಾಶ್ ಮಾಡ್ಕೊಂಡು ಬಂದೀನಿ ತಣ್ಣೀರಿನಿಂದ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತಂತ ನೋಡಿ. ಖಂಡಿತವಾಗಿ ಗ್ಲೋ ಬರುತ್ತೆ ಸ್ನೇಹಿತರೆ, ಚೆನ್ನಾಗಿ ಹೊಳಪು ಬಂದಿರೋಂಥದ್ದು.
ಫಸ್ಟ್ ಎಷ್ಟೆಲ್ಲ ಕೈ ಟ್ಯಾನ್ ಆಗಿತ್ತು ಅಷ್ಟೆಲ್ಲ ಟ್ಯಾನ್ ಎಲ್ಲ ರಿಮೂವ್ ಆಗಿರೋವಂಥದ್ದು. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಟ್ರೈ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಕೈ ಮೇಲೆ ಅಪ್ಲೈ ಮಾಡಿಕೊಂಡು ಟ್ರೈ ಮಾಡಿ, ಮುಖದ ಮೇಲೆ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಶಾಂಪೂ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಫಸ್ಟಿಗೆ ಕೈ ಮೇಲೆ ಅಪ್ಲೈ ಮಾಡಿಕೊಂಡು ಮುಖದ ಮೇಲೆ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನಮಗೂ ಕೂಡ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ, ನೀವು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.